ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಇವತ್ತು ನಿಮಗೆ ತೆಂಗಿನಕಾಯಿ ಚಟ್ನಿ 4 ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ. ಮೊದಲನೇದಾಗಿ ಒಂದು ಬೌಲು ತೆಂಗಿನಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದರದಲ್ಲಿ ಅರ್ಧದಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಮತ್ತು 3 ಹಸಿರು ಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ, ಒಂದು ಮಿಕ್ಸಿ ಜಾರಿಗೆ ಒಂದು ಬೌಲು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ತೆಂಗಿನಕಾಯಿ, ನೀವು ಬೇಕಾದರೆ ತುರಿದು ಇಟ್ಕೋಬೋದು. ಅದರಲ್ಲಿ ಅರ್ಧದಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಒಂದು ಬೌಲ್ ತೆಂಗಿನಕಾಯಿ, ಅದರಲ್ಲಿ ಅರ್ಧದಷ್ಟು ಹುರಿಗಡಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮತ್ತು ಇಲ್ಲಿ ಹಸಿರು ಮೆಣಸಿಕಾಯಿ ನಾನು 3 ತೊಗೊಂಡಿದ್ದೀನಿ. ಮತ್ತು ಏನಂದರೆ ಹಸಿರು ಮೆಣಸಿಕಾಯಿನ ನಾವು ಸ್ಟೌವಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಹಾಕ್ಕೊಳ್ಳೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ಸ್ವಲ್ಪ ನಾನು ಇಲ್ಲಿ 3 ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಆ 3 ಹಂಗೆ ಸ್ಟವಲ್ಲಿ ಸುಟ್ಬಿಟ್ಟು ಹಾಕೋತೀವಿ. ಸುಟ್ಬಿಟ್ಟು ಹಾಕೊಳ್ಳೋದ್ರಿಂದ ತೆಂಗಿನಕಾಯಿ ಚಟ್ನಿದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಇವಾಗ ಇದು 3 ಸುಟ್ಟಾಗಿದೆ ಇಷ್ಟು. ಇವಾಗ ಹಾಗೆ ರುಬ್ಲಿಕ್ಕೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಬಿಟ್ಟು ಮತ್ತು ಸ್ವಲ್ಪ ನೀರು ಸೇರಿಸ್ಬಿಟ್ಟು ರುಬ್ಕೊಬರೋಣ. ಈ ಚಟ್ನಿನ ಏನಂದರೆ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಬರೋಣ. ನೋಡಿ, ನಾನಿವಾಗ ರುಬ್ಕೊಬಂದಿದ್ದೀನಿ ತರಿಯಾಗಿ. 2 ನಿಮಿಷ ಸಾಕು ಫ್ರೆಂಡ್ಸ್, ಬೇಗ ಆಗುತ್ತೆ. ಇವಾಗ ಅರ್ಜೆಂಟಿಗೆ ನಾವು ಬೇಗ ಮಾಡಬೇಕು, ಮಾರ್ನಿಂಗ್ ಟೈಮು ಸ್ಕೂಲ್ ಮಕ್ಕಳಿಗೆ ಅಂದಾಗ ಬೇಗ ಮಾಡ್ಬೋದು. ನೋಡಿ, ರುಚಿಕರವಾದ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.